ಚಂದನಗೌಡರು, ನಮ್ಮ ಪ್ರವೀಣ್ ಅವರೆಲ್ಲ ಯುವಕರು ದೇವೇಗೌಡರ ಹೆಸರನ್ನ ಅಜರಾಮರ ಮಾಡಿದ್ದಾರೆ. ಇವತ್ತು ಎಲ್ಲ ಕ್ಷೇತ್ರದಲ್ಲೂ ದೇವೇಗೌಡರ ಹೆಸರು ಇತ್ತು. ಇವತ್ತು ಕ್ರೀಡೆನಲ್ಲೂ ಕೂಡ ನಮ್ಮ ಪಕ್ಷ ಯಾವುದ್ರಲ್ಲೂ ಹಿಂದೆ ಬಿದ್ದಿಲ್ಲ ಅನ್ನೋದನ್ನು ತೋರಿಸ್ಕೊಟ್ಟಿದೆ. ನಾನು ಮೊದಲೇದಾಗ ಅವ್ರಿಗೆ ಅಭಿನಂದಿಸ್ತೀನಿ. ಅವ್ರ ಶ್ರಮ ಅವರೆಲ್ಲರೂ ಕಷ್ಟಪಟ್ಟು ಭಾಳ ಯಶಸ್ವಿಯಾಗಿ ಮಾಡಿದ್ದಾರೆ. ನಾನು ನೆನ್ನೆ ಬರಲಿಕ್ಕಾಗಿರಲಿಲ್ಲ, ನಂದು ಹುಟ್ಟದ ಹಬ್ಬ ಇದರಿಂದ ನೆನ್ನೆ ನಾನು ಬರಲಿಕ್ಕಾಗಿರಲಿಲ್ಲ. ಅದಕ್ಕೆ ಇವತ್ತು ಬಂದೆ. ನಾನು ನೆನ್ನೆ ಬರಬೇಕಿತ್ತು, ನೆನ್ನೆ ಮೊನ್ನೆ ಅಂತ ನನಗೆ ಇವಾಗ ಫೀಲ್ ಆಗ್ತಿದೆ. ಭಾಳ ಚೆನ್ನಾಗಿ ನಡೀತಾ ಇದೆ. ಇಲ್ಲ, ಭಾಳ ಇದು ಪ್ರಥಮ ಹೆಜ್ಜೆ. ಮುಂದೆ ಇನ್ನೂ ದೇವೇಗೌಡರು ಸಾಹೇಬರು ಇನ್ನು ಹುಟ್ಟಿದ ದಿನಗಳು, ಕುಮಾರಣ್ಣವ್ರು ಹುಟ್ಟಿದ ದಿನಗಳಲ್ಲಿ ನಾವು ಇನ್ನು ನಮ್ಮ ಕರ್ನಾಟಕದ ಗ್ರಾಮೀಣ ಕ್ರೀಡೆಗಳು ಏನು ಕಬಡ್ಡಿ ಇದೆ, ಖೋ ಖೋ ಇದೆ, ಈ ಥರ ಎಲ್ಲನ ನಾವು ಕೂಡ ಎನ್ಕರೇಜ್ ಮಾಡಬೇಕು. ನಾವು ಈಗ ರೈತರ ಪರವಾಗಿ ಹೋರಾಟ ಮಾಡ್ತೇವೆ, ನೀರಿನ ಪರವಾಗಿ ಹೋರಾಟ ಮಾಡ್ತೇವೆ. ಎಲ್ಲ ಕಡೆನೂ ಮಾಡಿದ್ರೆ ನಮ್ಮ ಜನಕ್ಕೆ ಒಂದು ಅನುಕೂಲ ಆಗ್ತದೆ, ಹುಮ್ಮಸ್ ಬರ್ತದೆ. ಇದು ನೋಡಿ, ಇವತ್ತು ಎಲ್ಲ ಕಡೆ ಯುವಕರು ಇದ್ದಾರೆ. ಭಾರತ ದೇಶ ಯುವಕರ ದೇಶ ಇವತ್ತು, ಆಯ್ತಾ. ಇವತ್ತು ಕ್ರಿಕೆಟ್ ಅನ್ನೋದು ಯುವಕರು ಬಹಳ ಇಷ್ಟಪಡ್ತಾರೆ. ಈಗ IPL ಹೆಂಗ್ ನಡೀತಿದೆ ನೋಡಿ, ಮನೆಯಲ್ಲೇ ಇವತ್ತು IPL ಬಹಳ ಯಶಸ್ವಿ ಆಗಿದೆ. ಇದು ಕೂಡ JBL ಇದೇ ರೀತಿ ಯಶಸ್ಸನ್ನು ಮುಂದಿನ ದಿನಗಳಲ್ಲಿ ಕಾಣುವಂಥದ್ದು ಆಗ್ಲಿ. ನಮ್ಮ ಕರ್ನಾಟಕದಿಂದ ಇದು ಒಂದು ಯಶಸ್ಸನ್ನು ಗಳಿಸ್ಲಿ. ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗ್ಬೇಕು ಅನ್ನೋದು ಪ್ರತಿಯೊಬ್ಬ ಕನ್ನಡಿಗರ ಬಯಕೆ. ಕುಮಾರಣ್ಣ ಮುಖ್ಯಮಂತ್ರಿ ಆಗೇ ಆಗ್ತಾರೆ. ಅದು ಇನ್ಯಾವುದೇ ಬೇರೆ ಆಪ್ಷನ್ ಇಲ್ಲ ಕನ್ನಡಿಗರಿಗೆ, ಆಯ್ತಾ. ಕುಮಾರಸ್ವಾಮಿ ಅವರು ಮತ್ತೊಮ್ಮೆ ರಾಜ್ಯದ ಮುಖ್ಯಮಂತ್ರಿ ಆಗ್ಬೇಕು. ನೋಡಿ, ನಮ್ಮ ಅಕ್ಕಪಕ್ಕ ರಾಜ್ಯಗಳಲ್ಲಿ ಎಲ್ಲ ಕಡೆ ಪ್ರಾದೇಶಿಕ ಪಕ್ಷಗಳು, ತಮಿಳುನಾಡಲ್ಲಿ, ಆಂಧ್ರದಲ್ಲಿ, ತೆಲಂಗಾಣದಲ್ಲಿ ಎಲ್ಲ ಕಡೆ ಇದೆ. ನಮ್ಮ ಕರ್ನಾಟಕದ ಜನ ಈಗ ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ಕುಮಾರಣ್ಣವ್ರ ಅನಿವಾರ್ಯತೆ ಇದೆ ರಾಜ್ಯಕ್ಕೆ. ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗ್ತಾರೆ. ಎಲ್ಲ ಯುವಕರು, ಮಹಿಳೆಯರು, ಹಿರಿಯರು ಎಲ್ಲರೂ ಪ್ರತಿಯೊಬ್ಬರ ಆಶೀರ್ವಾದ ಕುಮಾರಣ್ಣವ್ರ ಮೇಲೆ, JDS ಪಕ್ಷದ ಮೇಲೆ ಇದೆ. ದೇವೇಗೌಡರು ಸಾಹೇಬರು ಯಾವಾಗಲೂ ಹೇಳ್ತಾ ಇದ್ದಾರೆ, ನನ್ನ ಕಣ್ಣಿಂದ ನೋಡ್ಬೇಕು ನಮ್ಮ ಪಕ್ಷ ಅಧಿಕಾರಕ್ಕೆ ಬರೋದು ಅಂತ. ಅವ್ರ ಆಸೆ ಖಂಡಿತ ಭಗವಂತ ಪೂರೈಸ್ತಾರೆ. ನಾಳೆ ದೇವೇಗೌಡರ ನಮ್ಮೆಲ್ಲರ ನೆಚ್ಚಿನ ನಾಯಕರು, ಮಾರ್ಗದರ್ಶಕರು, ನಮ್ಗೆ ದೇವರ ಸ್ವರೂಪ ಆದಂತ ದೇವೇಗೌಡ ಸಾಹೇಬರ ಒಂದು ಹುಟ್ಟಿದ ಹಬ್ಬ ನಾಳೆ ಇದೆ. ತಮ್ಮ ಮೂಲಕ ಸಾಹೇಬರಿಗೆ ಹುಟ್ಟಿದ ಹಬ್ಬದ ಶುಭಾಶಯಗಳು ತಿಳಿಸ್ತೀನಿ. ಯುವಕರಿಗಾಗಿ ಈ ರಾಜ್ಯದ ಎಲ್ಲ ರಂಗದಲ್ಲೂ ನಮ್ಮ ಪಕ್ಷ ಇದೆ. ಅದೇ ರೀತಿ ಯುವಕರಿಗೂ ಒಂದು ಉತ್ತೇಜನ ನೀಡುವ ಸಲುವಾಗಿ ನಮ್ಮ ಚಂದನಗೌಡರು ಹಾಗೂ ಪ್ರವೀಣ್ ಕುಮಾರ್ ಒಂದು ಕ್ರಿಕೆಟ್ನ JPL 2026 ನಡೆಸ್ತಾ ಇರೋದಕ್ಕೆ ಅವ್ರಿಗೆ ಇನ್ನು ಮುಂದಿನ ದಿನಗಳು ಇನ್ನೂ ಹೆಚ್ಚಿನ ನೀಡಲಿ, ಈ ಥರ ಕ್ಷೇತ್ರದಲ್ಲಿ ಹೆಚ್ಚಿನ ಪ್ರೋತ್ಸಾಹ ನೀಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ. ಹಾಗೆ ನಮ್ಮ ರಾಷ್ಟ್ರೀಯ ನಾಯಕರು, ಮಾಜಿ ಪ್ರಧಾನಿ HD ದೇವೇಗೌಡರಿಗೆ ನಮ್ಮ ರಾಜರಾಜೇಶ್ವರಿ ಕ್ಷೇತ್ರ ಹಾಗೂ ಇಡೀ ರಾಜ್ಯದ ಜನತೆ ಪರವರಿಗೆ ಹುಟ್ಟುಹಬ್ಬದ ಶುಭಾಶಯ ಕೊಡ್ತಾ ಅವರಿಗೆ ರಾಜರಾಜೇಶ್ವರಿ ತಾಯಿ ಅವ್ರಿಗೆ ಹೆಚ್ಚಿನ ಶಕ್ತಿ, ಆಯುಷ್ ಕೊಡಲಿ ಅಂತ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ನಮ್ಮ ಯುವಕರನ್ನ ಎದ್ದೇಳಿಸ್ತಕ್ಕಂಥ ಒಂದು ಕೆಲಸ. ಯಾಕಂದರೆ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಬಂದಿರತಕ್ಕಂಥ ಟೀಮ್ಗಳು ಭಾಳ ಚೆನ್ನಾಗಿ ಕೂಡ ಆಡ್ತಾ ಇದ್ದಾರೆ. ಯಾರಿಗೇನು ಕಡಿಮೆ ಏನಿಲ್ಲ, ಅಷ್ಟು ಅದ್ಭುತವಾಗಿ ಆಡ್ತಾ ಇದ್ದಾರೆ. ಭಾಳ ಸಂತೋಷವಾಯಿತು. ನಮ್ಮ ಎಲ್ಲ ಮಾಜಿ MLAಗಳು, ಹಾಲಿ ಇರ್ತಕ್ಕಂಥ ಎಲ್ಲ ಶಾಸಕರು ಪ್ರತಿಯೊಬ್ಬರು ಕೂಡ ಬಂದಿದ್ದಾರೆ. ಅದರಲ್ಲಿ ವಿಶೇಷವಾಗಿ ದೇವೇಗೌಡ ಅಪ್ಪಾಜಿಯವರ ಹುಟ್ಟುಹಬ್ಬವಾಗಿ ಇವತ್ತೇನು ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ, ನಿಜವಾಗ್ಲೂ ಭಾಳ ಒಳ್ಳೆಯ ಕಾರ್ಯಕ್ರಮ. ನಾಳೆ ಅಪ್ಪಾಜಿಯವರ ಹುಟ್ಟುಹಬ್ಬವನ್ನು ಪ್ರತಿಯೊಬ್ಬರು ಕೂಡ ಅವರವರ ತಾಲೂಕುಗಳಲ್ಲಿ, ಅವರವರ ಆಸ್ಪತ್ರೆಯಲ್ಲಿ ನಾವು ಆಚರಿಸ್ಬೇಕಂತ ಹೇಳ್ಬಿಟ್ಟು ನಾವು ನೆಲಮಂಗಲ ತಾಲೂಕಿನವರೆಲ್ಲ ನಾವು ತೀರ್ಮಾನ ಮಾಡಿದ್ದೇವೆ. ನಾವು ಅಲ್ಲಿ ನೆಲಮಂಗಲ ಮತ್ತು ಜಾಮಗಳಲ್ಲಿ ಆಚರಿಸ್ತಾ ಇದ್ದೇವೆ. ಅದ್ರ ಜೊತೆಗೆ ಈ ಒಂದು ಕಾರ್ಯಕ್ರಮ ನಿಮ್ಮ ನಿಖಿಲ್ ಅವರು ನಮ್ಮ ರಾಜ್ಯಾಧ್ಯಕ್ಷರಾಗಿ ಬಹಳ ಒಂದು ಒಳ್ಳೆ ಕಾರ್ಯಕ್ರಮವನ್ನು ಮಾಡಿದರೆ. ಇಂಥ ಕಾರ್ಯಕ್ರಮ ಮಾಡಿದರೆ ನಮ್ಮ ರಾಜ್ಯಾದ್ಯಂತ ಇರ್ತಕ್ಕಂಥ ಜಾತ್ಯತೀತ ಜನತಾದಳ ನಮ್ಮ ಪಕ್ಷದ ಯುವಕರು ಒಟ್ಟಾಗ್ತಾರೆ, ಒಂದಾಗ್ತಾರೆ, ಒಂದುಗೂಡಿ ಹೋಗ್ತಕ್ಕಂಥ ಒಂದು ಕೆಲಸವನ್ನ ಮಾಡ್ತಕ್ಕಂಥದ್ದು ಈ ಒಂದು ಕ್ರಿಕೆಟ್ ಆಟ. ಇನ್ನು ಮುಂದೆ ಕ್ರಿಕೆಟ್ ಆಟ ಆದಮೇಲೆ ವಾಲಿಬಾಲು, ಫುಟ್ಬಾಲು, ಏನೇನು ಖೋ ಖೋ, ಈ ರೀತಿ ನಾವು ಭಾಳಷ್ಟು ಒತ್ತನ್ನು ನಾವು ಸ್ಪೋರ್ಟ್ಸ್ಗೆ ಕೊಟ್ಟರೆ ನಿಜವಾಗ್ಲೂ ಯುವಕರಿಗೆ ಭಾಳ ಆಕ್ಟಿವ್ ಆಗ್ತಾರೆ ಅಂತಕ್ಕಂಥ ಅನಿಸಿಕೆ ನನ್ನದು. ಅಲ್ಲ, ಪಕ್ಷದ ಸಂಘಟನೆಗೆ ನಾವೆಲ್ಲರೂ ಸೇರದ ಇಡೀ ಕರ್ನಾಟಕ ರಾಜ್ಯದ ಯುವಕರು ಇಲ್ಲಿ ಸೇರ್ತಾ ಇದ್ದಾರೆ ಅಲ್ವಾ. ಹಾಗಾಗಿ ಅವರ ಒಂದು ಯೋಚನೆ ಮತ್ತು ಯೋಜನೆ ಎಲ್ಲವನ್ನು ಕೂಡ ನಾವು ಅವರಿಗೆ ಹೇಳ್ಕೊಂಡು ಕೊಟ್ಟರೆ ಅವರು ಯಾವ ರೀತಿ ಸಂಘಟನೆ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಯುವಕರು ಪ್ರತಿಯೊಬ್ಬರು ಕೂಡ ಮಾಡ್ತಾ ಇದ್ದಾರೆ. ಅವರಿಗೆ ಒಳ್ಳೇದಾಗುತ್ತೆ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಮ್ಮ ಒಗ್ಗೂಡಿಕೆ ಮತ್ತು ಒಗ್ಗಟ್ಟು ಎಲ್ಲನೂ ಕೂಡ ಒಂದಾಗುತ್ತೆ. ನಮ್ಮ ಪಕ್ಷಕ್ಕೂ ಕೂಡ ಒಳ್ಳೆಯದಾಗುತ್ತೆ. ಈಗಾಗಲೇ ಏನು ನಾಳೆನ ಏನು ಜಾತ್ಯತೀತ ಜನತಾದಳ ತಲುಪೋದಕ್ಕೆ 106 ವರ್ಷ. ಇವಾಗ ದೇವೇಗೌಡ ಅಪ್ಪಾಜಿಯವರು ಕಟ್ಟಿರ್ತಕ್ಕಂಥ ಈ ಪಕ್ಷ ಪ್ರತಿಯೊಂದು ಮನೆಯಲ್ಲಿ ಇರ್ತಕ್ಕಂಥ ಪಕ್ಷ. 58 MLAಗಳು ಮಾಡಿರ್ತಕ್ಕಂಥ ಪಕ್ಷ ಹಿಂದೆ. ಇವತ್ತು ಕೂಡ ಪ್ರತಿಯೊಂದು ಮನೆಯಲ್ಲಿ ಹೋದ ಬಾರಿ ನಮಗೆ
ಸ್ವಲ್ಪ ಹಿನ್ನಡೆ ಆಗಿದೆ, ಇಲ್ಲ ಅಂತ ಹೇಳಲ್ಲ. ಆದ್ರೂ ಕೂಡ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಕುಮಾರಣ್ಣನವರ ಮತ್ತು ನಿಖಿಲ್ ಅಣ್ಣನವರ ಯುವಕರು, ನಿಖಿಲ್ ಅಣ್ಣನವರ ನೇತೃತ್ವದಲ್ಲಿ, ಕುಮಾರಣ್ಣನವರ ನೇತೃತ್ವದಲ್ಲಿ ಹಾಗೂ ದೇವೇಗೌಡ ಅಪ್ಪಾಜಿಯವರ ನೇತೃತ್ವದಲ್ಲಿ ನಮ್ಮ ಎಲ್ಲ ಮುಖಂಡರು ಏನಿವತ್ತು ಮಾಜಿ MLA-ಗಳಿದ್ದಾರೆ, ಹಾಲಿ MLA-ಗಳಿದ್ದಾರೆ ಮತ್ತು MP-ಗಳಿದ್ದಾರೆ, ಅವರೆಲ್ಲರ ನೇತೃತ್ವದಲ್ಲಿ ನಮ್ಮ ಸಂಘಟನೆ ಪ್ರಾರಂಭ ಆಗಿದೆ. ಇನ್ನು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಏನು 2028 ಮತ್ತೊಮ್ಮೆ ಕುಮಾರಣ್ಣನವರನ್ನ ಮುಖ್ಯಮಂತ್ರಿಯಾಗಿ ನೋಡ್ತಕ್ಕಂಥ ಅವಕಾಶ ಇಡೀ ಕರ್ನಾಟಕ ಜನತೆ ಮಾಡ್ತಾರೆ ಅಂತ ನಂಬಿಕೆ ನಮಗಿದೆ. ಇವತ್ತು ನಾವು ಕ್ರಿಕೆಟ್ ಮಾಡಬೇಕು ಅಂತ ತೀರ್ಮಾನ ಮಾಡ್ಕೊಂಡು ನಮ್ಮ ಯುವ ಘಟಕದ ಅಧ್ಯಕ್ಷರಾದಂಥ ನಿಖಿಲ್ ಕುಮಾರಣ್ಣನವರು ಮಾಡಿದರೆ, ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ದೇಸಿ ಕ್ರೀಡೆಗಳು ಕೂಡ ಒತ್ತನ್ನು ಕೊಡಬೇಕು ಅಂತ ನಾವು ಒತ್ತಾಯಿಸ್ತೀವಿ. ಪ್ರೋತ್ಸಾಹ ತುಂಬೋದಕ್ಕೋಸ್ಕರನೇ ಈ ಒಂದು ಕ್ರೀಡೆ. ಇವತ್ತು ಏನು ನಾವು ಕ್ರೀಡಾಪಟುಗಳನ್ನ ಇಡೀ ರಾಜ್ಯಾದ್ಯಂತ ಕರೆಸಿದ್ದೇವೆ. ತಮಿಳ್ನಾಡು ಟಿವಿಗೆ ಅವರು ಒಳ್ಳೆ ಆಕ್ಟರ್ ಇರ್ಬೋದು, ಇಲ್ಲ ಅಂತ ಹೇಳಲ್ಲ, ಬಟ್ ಸ್ಮಿತವಾಗಿ ತಮಿಳ್ನಾಡು ರಾಜಕೀಯ ತಮಗೆ ಗೊತ್ತಿದೆ. ಒಂದು ಸರ್ತಿ ಅದು ರೊಟ್ಟಿ ತಿರುವಾಗ್ದಂಗಲ್ಲಿ ಒಂದ್ ಸರ್ತಿ ಇದ್ದೊಂದು ಪಕ್ಷ ಇನ್ನೊಂದ್ ಸರ್ತಿ ಇರಲ್ಲ. ಹಾಗಾಗಿ ಅಲ್ಲಿಗೂ ಇಲ್ಲಿಗೂ ಬಹಳ ವ್ಯತ್ಯಾಸ ಇದೆ. ಇಲ್ಲಿ ನಮ್ಮ ಸಂಘಟನೆ ಬಹಳ ಮುಖ್ಯ ಕರ್ನಾಟಕ ರಾಜ್ಯದಲ್ಲಿ. ಅಲ್ಲಿ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಆದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಈ ಬಾರಿ ನಿಖಿಲ್ ಅಣ್ಣನವರು ಮತ್ತು ಕುಮಾರಣ್ಣನವರು, ದೇವೇಗೌಡ ಅಪ್ಪಾಜಿಯವರ ಒಂದು ಸಂಘಟನೆ ಏನಿದೆ, ಈ ಬಾರಿ ನಾವೆಲ್ಲರೂ ಕೂಡ ಸಕ್ಸಸ್ ಆಗಿ 2028ರಲ್ಲಿ ರಾಜ್ಯದ ಚುಕ್ಕಾಣಿಯನ್ನ ಹಿಡಿತೀವಿ ಅಂತಕ್ಕಂಥದ್ದನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.